ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಆಕಾಶವಾಣಿ ಹಾಸನ FM. ಮನದಂಗಳ ಮಾನಸಿಕ ಆರೋಗ್ಯ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ, ಹಾಸನ. ಕೇಳಿ ಮನದಂಗಳ. ಯಾವುದೇ ವ್ಯಕ್ತಿಯಲ್ಲಿ ಅತಿ ಗಾಬರಿ, ಸಿಡುಕುತನ, ಸದಾ ಚಿಂತಿಸುವುದು, ಭ್ರಮೆ, ಅಪನಂಬಿಕೆ, ಸಂಶಯ, ಅತಿ ದುಃಖ, ಕೋಪ, ಅತಿಯಾದ ಭಯ, ಸಾಯುವ ಬಗ್ಗೆ ಆಲೋಚನೆ ಮಾಡುವುದು, ವಿಚಿತ್ರ ವರ್ತನೆ ಮುಂತಾದವು ಮಾನಸಿಕ ರೋಗದ ಲಕ್ಷಣಗಳಾಗಿರಬಹುದು. ಈ ಎಲ್ಲಾ ಸಮಸ್ಯೆಗಳಿಗೆ ಚಿಕಿತ್ಸೆ ತಾಲೂಕು ಆಸ್ಪತ್ರೆಯ ಮನೋಚೈತನ್ಯ ಕ್ಲಿನಿಕ್ನಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಇದು ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ, ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಮನದಂಗಳ ಮಾನಸಿಕ ಆರೋಗ್ಯ ಕುರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು ಮತ್ತು ಅದಕ್ಕೆ ಚಿಕಿತ್ಸೆ, ಈ ವಿಚಾರವಾಗಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರಾದ ಡಾಕ್ಟರ್ ಜಿ ಭಾರತಿಯವರು ಹಲವಾರು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮಾನಸಿಕ ಸಮಸ್ಯೆಗಳು ಹೇಗೆ ಕಾಡುತ್ತವೆ, ಅದರ ಲಕ್ಷಣಗಳೇನು, ಅದಕ್ಕೆ ಕಾರಣಗಳೇನು, ಅದನ್ನು ಗುರುತಿಸುವುದು ಹೇಗೆ, ಮತ್ತು ಚಿಕಿತ್ಸೆ ಹೇಗೆ, ಚಿಕಿತ್ಸೆಯಿಂದ ಗುಣಮುಖರಾಗ್ತಾರಾ ಹೇಗೆ, ಈ ಥರದ ಸಹಜವಾದ ಪ್ರಶ್ನೆಗಳನ್ನು ಅವ್ರ ಜೊತೆಯಲ್ಲಿ ಕೇಳೋಣ. ಅವರು ಅದಕ್ಕೆ ಸಮಂಜಸವಾದ ಉತ್ತರವನ್ನು ನೀಡ್ತಾರೆ. ಕಾರ್ಯಕ್ರಮಕ್ಕೆ ಡಾಕ್ಟರ್ ಜಿ ಭಾರತಿಯವರಿಗೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ಈ ದೇಹದಲ್ಲಿ ಮನಸ್ಸು, ಮನಸ್ಸಿನಂತೆ ದೇಹ, ಅಂದರೆ ದೇಹದ ಒಳಗೆ ಇರೋದು ಮನಸ್ಸು. ಮನಸ್ಸು ಹೇಗಿರುತ್ತೋ ಹಾಗೆ ದೇಹ ಇರುತ್ತೆ ಅಂತ ಹೇಳಿ, ಮಾನಸಿಕ ಆರೋಗ್ಯದ ಜೊತೆಯಲ್ಲಿ ದೈಹಿಕ ಆರೋಗ್ಯವೂ ಕೂಡ ಅಂತ ಹೇಳ್ತಾರೆ. ಮಾನಸಿಕ ಆರೋಗ್ಯ ಅನ್ನೋದು ಹೇಗೆ ಅಂದರೆ, ದೈಹಿಕವಾಗಿ ಕಾಯಿಲೆ ಬಂದರೆ ನಾವು ಹೋಗಿ ನೇರವಾಗಿ ವೈದ್ಯರಲ್ಲಿ ತೋರಿಸ್ತೇವೆ. ಒಂದು ಜ್ವರ ಬಂದಿರಬಹುದು, ಒಂದು ತಲೆನೋವು ಬಂದಿರಬಹುದು, ದೈಹಿಕವಾಗಿ ಯಾವುದೋ ಒಂದು ತೊಂದರೆ ಆಗಿರಬಹುದು. ಇದಕ್ಕೆಲ್ಲ ನೇರವಾಗಿ ವೈದ್ಯರಲ್ಲಿ ಹೋಗ್ತೇವೆ. ಆದರೆ ಮಾನಸಿಕ ತೊಂದರೆಗಳನ್ನು ಗುರುತಿಸೋದು ಕಷ್ಟ, ವೈದ್ಯರು ಎಲ್ಲಿ ಸಿಗ್ತಾರೆ ಅನ್ನೋದು ಕಷ್ಟ, ಅದಕ್ಕೆ ಚಿಕಿತ್ಸೆ ಕೊಡಿಸಬೇಕು ಅನ್ನೋದು ಅಷ್ಟು ಅರಿವಿಲ್ಲ ಈ ಸಮಾಜದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ ಆ ಅರಿವು. ಮುಂಚಿನ ದಿನಗಳಲ್ಲಿ ಅದು ಅರಿವಿರಲಿಲ್ಲ. ಆತನನ್ನು ಉದಾಸೀನ ಮಾಡೋ ಸಾಧ್ಯತೆ ಇತ್ತು, ಆತನಿಗೆ ಶಿಕ್ಷಿಸೋ ಸಾಧ್ಯತೆ ಇತ್ತು. ಮಾನಸಿಕವಾಗಿ ತೊಂದರೆಗೆ ಈಡಾಗಿದ್ದಂತಹ ಮಗು ಇರಬಹುದು, ದೊಡ್ಡವರು ಇರಬಹುದು, ಈ ಥರ ಎಲ್ಲ ನಿಂದಿಸೋದು ಇತ್ತು. ಇತ್ತೀಚಿನ ದಿನಗಳಲ್ಲಿ ಇದು ಮಾನಸಿಕ ಕಾಯಿಲೆ, ಇದಕ್ಕೆ ನಾವು ಚಿಕಿತ್ಸೆಯನ್ನು ಕೊಡಿಸಬಹುದು ಅನ್ನೋ ಮನೋಭಾವ ಜನರಲ್ಲಿ ಜಾಗೃತವಾಗ್ತಾ ಇದೆ. ಹೇಳಿ ಮೇಡಮ್, ಮಕ್ಕಳಲ್ಲಿ ಮಾನಸಿಕ ತೊಂದರೆಗಳು ಯಾವ ರೀತಿ ಬರುತ್ತವೆ ಹೇಳಿ. ಈ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಮಾನಸಿಕ ಸಮಸ್ಯೆಯ ಬಗ್ಗೆ ತಿಳ್ಕೊಳ್ಳೋ ಮುಂಚೆ ಎಷ್ಟು ಮಟ್ಟಿಗೆ ಇದು ಮುಖ್ಯ ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾಕೆ ಅಂದರೆ, ಈಗ ನಮ್ಮ ಏನು ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಮಕ್ಕಳು, ಶೇಕಡ ಎಷ್ಟು ಮಕ್ಕಳಿದ್ದಾರೆ, ಆ ಮಕ್ಕಳಲ್ಲಿ ಎಷ್ಟು ಮಕ್ಕಳು ಈ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾರೆ, ನಾವು ಎಷ್ಟು ಮಟ್ಟಿಗೆ ಅದನ್ನು ಗುರುತಿಸ್ತಾ ಇದ್ದೀವಿ, ಇವೆಲ್ಲ ವಿಚಾರಗಳು ಮುಖ್ಯವಾಗ್ತವೆ. ಭಾರತದಲ್ಲಿ ಶೇಕಡ 40% ಮಕ್ಕಳಿದ್ದಾರೆ. ಅದರೊಳಗೆ ಕರ್ನಾಟಕದಲ್ಲಿ ಶೇಕಡ 31% ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ 25% ನಗರಗಳಲ್ಲಿ ಮಕ್ಕಳಿದ್ದಾರೆ. ಇದಕ್ಕೆ ಚಿಕಿತ್ಸೆ ಬೇಕು ಅನ್ನುವಂಥ ಒಂದು ಲಕ್ಷಣಗಳಿರುವಂಥ ಮಕ್ಕಳು ಶೇಕಡ 8-13%. ಸೊ ನೀವೇ ನೋಡ್ಬೋದು ಎಷ್ಟು ಮಕ್ಕಳು ಇದರಿಂದ ಬಳಲ್ತಾ ಇರಬಹುದು. ಆದರೆ ನಾವು ಎಷ್ಟು ಮಕ್ಕಳನ್ನ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ, ಅದಕ್ಕೆ ಸೂಕ್ತವಾದ ಸಲಹೆ ಕೊಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ಯಾವ ಥರದ ಕಾಯಿಲೆಗಳು ಕಾಣಿಸ್ಕೊಳ್ತವೆ ಮಕ್ಕಳಲ್ಲಿ? ಸಾಧಾರಣ ಈಗ ನೀವು ಆಗಲೇ ಹೇಳಿದ್ರಿ, ದೈಹಿಕ ಕಾಯಿಲೆಗಳಾದರೆ ನಾವು ಸುಲಭವಾಗಿ ಗುರುತಿಸ್ಬಿಡ್ಬೋದು. ಜ್ವರ ಇದೆ, ಕೆಮ್ಮಿದೆ, ಈ ಥರ ತೊಂದರೆಗಳನ್ನ ನಾವು ಸುಲಭವಾಗಿ ಗುರುತಿಸ್ಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಿಸ್ಬಿಡ್ತಾರೆ. ಪೋಷಕರಾಗಲಿ ಅಥವಾ ಅವರಲ್ಲಿ ಯಾರು ಗಾರ್ಡಿಯನ್ಸ್ ಇರ್ತಾರೆ ಅವರು ಕೊಡಿಸ್ಬಿಡ್ತಾರೆ. ಆದರೆ ಈ ಮಾನಸಿಕ ಸಮಸ್ಯೆಗಳನ್ನೋದು ತುಂಬ ಸೂಕ್ಷ್ಮವಾಗಿ ಗಮನಿಸುವಂಥ ವಿಚಾರಗಳು ಕೆಲವೊಂದು ಸರಿ. ಈ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು ನಾವು ಒಂದು 4 ಗುಂಪುಗಳಾಗಿ ನಾವು ವಿಂಗಡಿಸ್ಬೋದು. ಒಂದು, ನರಗಳ ಅಥವಾ ಮೆದುಳಿನ ಬೆಳವಣಿಗೆ ಇದೆ, ಅದರಲ್ಲಿ ನಿಧಾನ ಆಯಿತು ಅಂದರೆ ಅಥವಾ ಸ್ಥಗಿತವಾಯಿತು ಅಂದರೆ ಅದರಿಂದ ಕಾಣುವಂಥ ತೊಂದರೆಗಳು. ಹಾಗೂ ಎರಡನೇ ಗುಂಪಿಗೆ ಸೇರಿದ್ದು ಭಾವನಾತ್ಮಕ ಅಸ್ವಸ್ಥತೆಗಳು, ಅಂದರೆ ಏನು ನಾವು ಖಿನ್ನತೆ ಅಂತ ಹೇಳ್ತೀವಿ ಅಥವಾ ಆತಂಕ ಮನೋಬೇನೆ ಅಂತ ಹೇಳ್ತೀವಿ. ಸೊ ಈ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ಬೋದು. ಮತ್ತು ಮೂರನೇದು
ವರ್ತನೆಗಳಿಗೆ ಸಂಬಂಧಪಟ್ಟಂಗೆ, ಅಂದರೆ ನೋಡಿದ ತಕ್ಷಣ ಕೆಲವರಿಗೆ ಗೊತ್ತಾಗ್ಬಿಡುತ್ತೆ, ಓ ಈ ಮಗು ಯಾಕೋ ನಾರ್ಮಲ್ ಆಗಿ ಕಾಣಿಸ್ತಾ ಇಲ್ಲ, ವಿಭಿನ್ನವಾಗಿ ವರ್ತಿಸ್ತಾ ಇದ್ದಾನೆ ಅಥವಾ ವರ್ತಿಸ್ತಾ ಇದ್ದಾಳೆ ಅನ್ನುವಂಥ ಒಂದು ವಿಚಾರ ಕಾಣಿಸ್ಕೊಳ್ಳಿ. ಮತ್ತೆ 4ನೇದು ಪ್ರೌಢರಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು ಮದ್ಯಪಾನ ಅಥವಾ ಬೇರೆ ಮಾದಕ ವಸ್ತುಗಳ ಸೇವನೆ ಕೂಡ ನಾವು ಮಕ್ಕಳಲ್ಲಿ ಅಥವಾ ಹದಿಹರಿಯದ ವಯಸ್ಸಿನಲ್ಲಿ ಕಾಣುವಂಥ ಸಮಸ್ಯೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಈ ಒಂದು ವಿಷಯನ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಒಂದು ಮೊಬೈಲ್ ಅಥವಾ ಇಂಟರ್ನೆಟ್ ಏನು ಬಳಕೆ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ವಿಶೇಷವಾಗಿ ಮಕ್ಕಳಲ್ಲಿ ತೊಂದರೆಯನ್ನು ತರ್ತಾ ಇದೆ. ಸೊ ಈ 4 ಗುಂಪಿಗೆ ಸೇರುವಂಥ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ, ನಾವು ವಿಶೇಷವಾಗಿ ಗಮನಿಸಬೇಕು. ಮೊದಲಿಗೆ ನಾನು ಹೇಳಿದೆ, ನರಗಳ ಅಥವಾ ಮೆದುಳಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಅಥವಾ ಸ್ಥಗಿತ ಆಯಿತು, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಗುಂಪಿಗೆ ಸೇರಿರುವ ತೊಂದರೆಗಳಂದರೆ ಬುದ್ಧಿಮಾಂದ್ಯತೆ. ನಾವು ಬುದ್ಧಿಮಾಂದ್ಯತೆ ಮಕ್ಕಳನ್ನ ನೋಡ್ತೀವಿ, ನೋಡಿದ ತಕ್ಷಣ ಕೆಲವೊಂದು ಮಕ್ಕಳಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಯಾಕೋ ಸ್ವಲ್ಪ ನಿಧಾನಾಗಿ ಬೆಳೀತಾ ಇದೆ. ಆ ಒಂದು ವಯಸ್ಸಿಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಬೆಳವಣಿಗೆ ಈ ಮಗುವಲ್ಲಿ ಕಾಣಿಸ್ತಾ ಇಲ್ಲ. ಅದು ಕತ್ತು ನಿಲ್ಲೋ ಸಮಯ ಆಗಿರ್ಬೋದು, ಅಥವಾ ಮಗುಳ್ನಾಗೆ ಸೋಷಿಯಲ್ ಸ್ಮೈಲ್ ಅಂತ ಏನು ಹೇಳ್ತೀವಿ ಅದು ಇಲ್ಲ, ಮಗುಗೆ ಸಪೋರ್ಟ್ ಇಲ್ಲದೆ ಕುತ್ಕೊಳ್ಳುವಂಥ ವಯಸ್ಸಿನಲ್ಲಿ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಡೆಯೋಕ್ಕಾಗ್ತಾ ಇಲ್ಲ ವಯಸ್ಸಿಗೆ ಸರಿಯಾಗಿ, ಮಾತಾಡೋಕ್ಕಾಗ್ತಾ ಇಲ್ಲ ವಯಸ್ಸಿಗೆ ಸರಿಯಾಗಿ. ಹೀಗೆ ಹಲವಾರು ಏನು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ, ಬೆಳವಣಿಗೆ ಆಗಬೇಕಾಗಿರೋ ಸಮಯದಲ್ಲಿ ಆಗದೇ ಇರುವಾಗ ನಾವು ಗುರುತಿಸ್ಬೋದು ಇದರೊಳಗೆ ಏನೋ ವ್ಯತ್ಯಾಸ ಆಗ್ತಾ ಇದೆ. ಸೊ ಅದನ್ನು ಗಮನಿಸಬೇಕಾಗ್ತದೆ. ಹಾಗೆ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಅಂದರೆ ಮಗುವಿಗೆ ಸೋಷಿಯಲ್ ಮೋಟಾರ್ ಡೆವಲಪ್ಮೆಂಟ್ಸ್ ಎಲ್ಲ ನಾರ್ಮಲ್ ಆಗಿರ್ಬೋದು, ನಡೆಯೋದು ಮಾತಾಡೋದು ಎಲ್ಲ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಇರ್ಬೋದು, ಅಥವಾ ಮಾತಾಡ್ತಾ ಇರ್ಬೋದು, ಬಟ್ ಅದು ಸೋಷಿಯಲ್ ಆಗಿ ನಾರ್ಮಲ್ ಆಗಿ ಇಲ್ಲದೆ ಇರ್ಬೋದು. ಅಂದರೆ ಸಾಮಾಜಿಕವಾಗಿ ಏನು ಆ ಏಜ್ ಅಲ್ಲಿ ಆ ಒಂದು ಪರಸ್ಪರ ಸಂಭಾಷಣೆ ಇರಬೇಕು, ಸೋಷಿಯಲಿ ಅಕ್ಸೆಪ್ಟಬಲ್, ಆ ಒಂದು ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡುವಂಥದ್ದೇನು ವಿಚಾರ ಇರ್ಬೋದು, ವಯಸ್ಸಿಗೆ ತಕ್ಕಂಗೆ ಇಲ್ಲದೆ ಇರ್ಬೋದು. ಸೊ ಈ ಆಟಿಸ್ಟಿಕ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕೂಡ ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಹಾಗೆ ಕೆಲವೊಂದು ಕಲಿಕೆ ತೊಂದರೆಗಳಿರ್ತವೆ. ಸಾಧಾರಣ ಡೆವಲಪ್ಮೆಂಟ್ ಎಲ್ಲ ನಾರ್ಮಲ್ ಇರ್ಬೋದು, ನಡೆಯೋದು ಮಾತಾಡೋದು ಇಂಟ್ರಾಕ್ಷನ್ ಎಲ್ಲ ನಾರ್ಮಲ್ ಇರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಆದರೆ ಓದೋದಕ್ಕೆ ಮಾತ್ರ ಸಮಸ್ಯೆ ಆಗ್ತದೆ ಅಂತ ಕೆಲವು ಪೋಷಕರ ಕಂಪ್ಲೇಂಟ್. ಇನ್ನು ಶಾಲೆಯಲ್ಲಿ ಶಿಕ್ಷಕರು ಇರ್ತಾರೆ, ಅವರು ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಚೆನ್ನಾಗಿದ್ದಾರೆ, ಆಟ ಆಡುತ್ತೆ, ಏನು ವಾಲಿಬಾಲ್ ಆಡ್ತಾನೆ, ಎಲ್ಲ ಮಾಡ್ತಾನೆ, ಆದರೆ ಓದೋದ್ರಲ್ಲಿ ಮಾತ್ರ ಯಾಕೋ ಸ್ಲೋ ಆಗಿದ್ದಾನೆ, ಖೋಖೋ ಆಡ್ತಾನೆ, ಅದು ಆಡ್ತಾನೆ, ಎಲ್ಲದಕ್ಕೂ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಬೇಕು ಅಂದರೆ ಡ್ಯಾನ್ಸ್ ಮಾಡ್ತೀನಿ ಅಂತ ಸೇರ್ಕೋತಾನೆ, ಆದರೆ ಓದೋದಕ್ಕೆ ಮಾತ್ರ ಯಾಕೋ ಮೈಗಳ್ತನ ಅನಿಸುತ್ತೆ. ಅಂದರೆ ಓದಿನಲ್ಲಿ ನಿರಾಸಕ್ತಿ ಕೂಡ ಮಾನಸಿಕ ಸಮಸ್ಯೆನಾ ಹೇಗೆ? ನಿರಾಸಕ್ತಿ ಅನ್ನೋದಕ್ಕಿಂತ ಒಂದು ನಾವು ಅದು ನಿರಾಸಕ್ತಿಯೋ ಅಥವಾ ತೊಂದರೆ ಆಗ್ತಾ ಇದೆಯೋ, ಈಗ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ನಮ್ಗೆ ಆ ವಿಷಯದಲ್ಲಿ ಕಷ್ಟ ಅನ್ನಿಸಿದಾಗ ಅದು ನಿರಾಸಕ್ತಿ ತೋರಿಸ್ತೀವಿ. ಸೊ ಈ ಮಕ್ಕಳಲ್ಲಿ ಓದೋದಕ್ಕೆ ಆ ಒಂದು ವಿಷಯಕ್ಕೆ, ಇದು ಮ್ಯಾಥ್ಸ್ ಆಗಿರ್ಬೋದು ಅಥವಾ ಲ್ಯಾಂಗ್ವೇಜಸ್ ಆಗಿರ್ಬೋದು, ಓದೋದಕ್ಕೆ ಸಮಸ್ಯೆ ಆಗ್ತಾ ಇರ್ಬೋದು, ಬದಿಯೋದಕ್ಕೆ ಸಮಸ್ಯೆ ಆಗ್ತಾ ಇರ್ಬೋದು. ಆ ಒಂದು ಸಮಸ್ಯೆ ಇದ್ದಾಗ ಸಹಜವಾಗಿ ನಮಗೆ ಕಷ್ಟ ಅನ್ಸೋದು ನಾವು ಅವಾಯ್ಡ್ ಮಾಡ್ತೀವಿ ತಾನೆ. ಅದೇ ಥರ ಈ ಮಕ್ಕಳು ಅದಕ್ಕೆ ನಿರಾಸಕ್ತಿ ತೋರಿಸುವಂಗೆ ಕಾಣಿಸ್ತಾ ಇರುತ್ತೆ, ಬಟ್ ಆ ಮಗು ಗೊತ್ತಾಗ್ತಾ ಇರ್ತದೆ ನನ್ಗೆ ಕಷ್ಟ ಆಗ್ತಾ ಇದೆ, ಬೇಡ ಇದು ಅವಾಯ್ಡ್ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ. ಸೊ ಇದು ಕೂಡ ಒಂದು ನರಗಳ ದೌರ್ಬಲ್ಯತೆ ಅಂತ ಅನ್ಕೊಳ್ಳಿ. ಇನ್ನು ಒಂದು ಭಾವನಾತ್ಮಕ ಅಸ್ವಸ್ಥತೆ, ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಂಗೆ ಏನು ತೊಂದರೆ ಆಗ್ತದೆ. ನಾವು ಸಾಧಾರಣ ಕೇಳ್ತೀವಿ ಖಿನ್ನತೆ ಅಂದರೆ ಡಿಪ್ರೆಷನ್. ಅಡಲ್ಟ್ಸ್ ಅಲ್ಲಿ ಏನು ನಾವು ನೋಡ್ತೀವಿ, ಅವ್ರಿಗೆ ನಿರ್ದಿಷ್ಟವಾದ ಒಂದು ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ತವೆ. ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಈ ಥರ ಸಿಂಪ್ಟಮ್ಸ್ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ಬೋದು. ಆದರೆ ನಿರ್ದಿಷ್ಟವಾಗಿ ಇದೇ ಥರ ಅವರು ತೋರಿಸ್ಕೊಳ್ತಾರೆ ಅವರ ತೊಂದರೆಗಳನ್ನ ಅಂತ ಹೇಳಕ್ಕಾಗಲ್ಲ. ದೊಡ್ಡವ್ರಿಗಾದ್ರೆ ಖಿನ್ನತೆ ಅಂತ ಹೇಳ್ಬೋದು, ಏನೋ ಒಂದು ಜೀವನದಲ್ಲಿ ನಿರಾಸೆ ಆಗಿರುತ್ತೆ, ಹೌದು, ಅಥವಾ ಯಾವುದೋ ಒಂದು ಆಘಾತ ಆಗಿರುತ್ತೆ, ಹೌದು, ಅಥವಾ ಜೀವನ ಬೇಡ ಅಂತ ಜಿಗುಪ್ಸೆ ಬಂದಿರುತ್ತೆ, ಹೀಗೆಲ್ಲ ಆಗಿ ಖಿನ್ನತೆ. ಮತ್ತೆ ಯಾವುದೋ ಒಂದು ಭಯ ಕಾಡಬಹುದು, ಎಲ್ಲರೂ ದೂರ ಆದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಖಿನ್ನತೆ ಬರಬಹುದು. ಆದ್ರೆ ಪುಟ್ಟ ಮಕ್ಕಳಲ್ಲಿ ಹೇಗೆ ಖಿನ್ನತೆ ಬರ್ಲಿಕ್ಕೆ ಸಾಧ್ಯ? ಮಕ್ಕಳಲ್ಲಿ ಕೂಡ ಅವ್ರದೇ ಒಂದು ಲೆವೆಲಲ್ಲಿ ಆಗುವಂತ ಏನು ಕಷ್ಟ ನಷ್ಟಗಳಿರ್ತವೆ. ಈಗ ನಮಗೆ ಆಗುವಂಥ ಕಷ್ಟ ನಷ್ಟಗಳು ಮಕ್ಕಳಿಗಾಗಬೇಕು ಅಂತ ಇಲ್ಲ, ಆದರೆ ಅವ್ರಿಗೆ ಆಗ್ತಾ ಇರುವಂಥ ಕಷ್ಟ ನಷ್ಟಗಳು ಅದು ಕಷ್ಟ ಅನಿಸದೇ ಇರಬಹುದು. ಅದೇನು ಏನಾಗಲ್ಲ, ಒಂದು ಫ್ರೆಂಡ್ ಬಿಟ್ಟು ಹೋಗ್ಬಿಟ್ರೆ ಏನಾಗ್ತದೆ, ಇನ್ನೊಂದು ಫ್ರೆಂಡ್ ಮಾಡ್ಕೋಬೋದಲ್ಲ. ಆ ಫ್ರೆಂಡ್ ಟ್ರಾನ್ಸ್ಫರ್ ಆಯಿತು, ಬೇರೆ ಕಡೆ ಹೋದ್ಲು ಅಂದರೆ ನೀನು ಯಾಕೆ ಅಷ್ಟು ತಲೆ ಕೆಡ್ಸ್ಕೊಂತೀವಿ, ಇನ್ನೊಬ್ರು ಫ್ರೆಂಡ್ಸ್ ಇಲ್ವಾ, ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತಾರೆ. ನೀವೊಂದು ಉದಾಹರಣೆ ಹೇಳ್ತಾ ಇರೋದು ನಾನು. ಆಮೇಲೆ ಈ ಪರೀಕ್ಷೆಗಳಲ್ಲಿ ಸರಿಯಾಗಿ ಅಂಕ ಬರದೇ ಇದ್ರೆ, ಹೌದು, ಅಥವಾ ಅನುತ್ತೀರ್ಣರಾದ್ರೆ, ಹೌದು, ಮಕ್ಕಳು ಸೂಸೈಡ್ ಮಾಡ್ಕೊಂಡಿರೋ ಸಾಧ್ಯತೆಗಳು ಬಹಳಷ್ಟಿವೆ. ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಇದೆ. ಅಥವಾ ತನಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದ್ಬಿಟ್ಟಿದ್ದಾರೆ ಬೇರೆಯವರು, ನಾನು ತುಂಬಾ ಕಡಿಮೆ ಮಾರ್ಕ್ಸ್ ಅನ್ನು ತೆಗೆದ್ಬಿಟ್ಟೆ, ಮನೇಲಿ ಏನಂತಾರೋ ಏನಾಗುತ್ತೋ ಅಂತ ಒಂದು ಭಯ, ಆತಂಕ, ಗಾಬರಿ. ಇವೇ ಕೆಲವೊಂದು ಕಾರಣಗಳಲ್ಲಿ ಮಕ್ಕಳು ನೀವು ಹೇಳ್ದಂಗೆ ದೊಡ್ಡವ್ರಿಗೆ ಆಗುವಂತ ತೊಂದರೆಗಳೇ, ಅಂದ್ರೆ ಏನು ನಾವು ಒತ್ತಡ ಅಂತ ಹೇಳ್ತೀವಿ, ಅದರ ಸ್ವರೂಪನೇ ಬೇರೆ, ಮಕ್ಕಳಲ್ಲಿ ಆಗುವಂತ ವಿಚಾರಗಳೇ ಬೇರೆ. ಬಹುಶಃ ನಮಗೆ ಅಷ್ಟು ಕಷ್ಟ ಅನಿಸದೇ ಇರ್ಬೋದು, ಏನಾಗಲ್ಲ ಇದರಿಂದ ಹೊರಗೆ ಬರ್ಬೋದು ಅನ್ನೋಂಥ ಸಂದರ್ಭಗಳಿರ್ಬೋದು, ಆದ್ರೆ ಮಕ್ಕಳಿಗೆ ಅದು ವಿಶೇಷವಾಗಿ ಕಷ್ಟ ಅನಿಸ್ತಾ ಇರುತ್ತೆ. ಪರೀಕ್ಷಾ ಭಯ
ಭಯನೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆತಂಕ ಉಂಟು ಮಾಡುತ್ತಾ ಹೇಗೆ ಅಂತ? ಹೌದು, ಒಂದು ಮಟ್ಟಿಗೆ ಪರೀಕ್ಷಾ ಭಯ ಇರೋದು ಅವಶ್ಯಕತೆ ಇದೆ. ಯಾಕೆಂದ್ರೆ ಪರೀಕ್ಷೆ ಅಂತ ಒಂಚೂರು ಏನು ವ್ಯತ್ಯಾಸ ಆಗ್ಲಿಲ್ಲ ಅಂತಂದ್ರೆ ಓದೋದು ಬಿಟ್ಟೋಗ್ಬಿಡುತ್ತೆ. ಆವಾಗ ಏನು ಸಮಯ ವ್ಯರ್ಥ ಮಾಡಿಕೊಂಡು ಎಕ್ಸಾಮ್ ಇದ್ದಾಗ ಅಷ್ಟೊಂದು ಅದಕ್ಕೆ ಪ್ರಿಪ್ರೇಷನ್ ಇರಲ್ಲ. ಸ್ವಲ್ಪ ಮಟ್ಟಿಗೆ ಇರುವಂತ ಒಂದು ಪರೀಕ್ಷಾ ಭಯ ಅವಶ್ಯಕತೆ ಇದೆ. ಆದ್ರೆ ಆ ಭಯ ಎಷ್ಟು ಮಟ್ಟಿಗೆ ಜಾಸ್ತಿ ಆಗ್ಬಿಡ್ತು, ಏನೂ ಓದಕ್ಕಾಗ್ತಾ ಇಲ್ಲ, ಅಥವಾ ಓದಿದ್ರು ಕೂಡ ದಿನ ರಾತ್ರಿ ಕುತ್ಕೊಂಡು ಓದಿದ್ರು ಕೂಡ ಏನು ಜ್ಞಾಪಕ ಬರ್ತಾ ಇಲ್ಲ, ಅಥವಾ ತಪ್ಪಿಸ್ಕೊಂಡು ಹೋಗ್ಬಿಡ್ಬೇಕು, ಎಕ್ಸಾಮ್ ಬರೆಯೋದೇ ಬೇಡ ಅನ್ನುವಂಥ ಸಂದರ್ಭ ಬರೋಷ್ಟು ಆತಂಕ ಜಾಸ್ತಿ ಆದ್ರೆ ಅದು ಸಹಜವಾದ ಆತಂಕ ಅಲ್ಲ. ಸೊ ಅದಕ್ಕೆ ಚಿಕಿತ್ಸೆಯ ಅವಶ್ಯಕತೆ ಇರುತ್ತೆ. ಅಂದ್ರೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಕೆಲವು ಮಕ್ಕಳಿಗೆ ನಿದ್ದೆ ಬರೋದಿಲ್ಲ. ಹೌದು, ಆ ಎಕ್ಸಾಮ್ ಅಂದ ತಕ್ಷಣವೇ ಕಾಯಿಲೆ ಬೀಳ್ತಾರೆ, ಜ್ವರ ಬರುತ್ತೆ, ಆಮೇಲೆ ಏನೋ ಒಂಥರ ಅಸ್ವಸ್ಥರಾಗ್ತಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ. ಪರೀಕ್ಷೆ ಕಷ್ಟಪಟ್ಟು ಹೋಗಿ ಬರೀತಾರೆ, ಆದರೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ. ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಒಂದು ಭಯ ಮತ್ತು ಆತಂಕದಿಂದಲೇ ಆ ಪರೀಕ್ಷೆಯಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ, ಕುಂಠಿತರಾಗ್ತಾರೆ. ಇದು ಕೂಡ ಒಂದು ಅವರ ಮೇಲೆ ಮಾನಸಿಕ ಪರಿಣಾಮ ಬೀರಲ್ವೇ ಹೇಗೆ? ಈ ಒಂದು ಸಮಸ್ಯೆಯಿಂದ ಅವ್ರಿಗೆ ಮಾನಸಿಕ ಸಮಸ್ಯೆ ಆಗ್ಬಹುದು. ಆ ಮಾನಸಿಕ ಸಮಸ್ಯೆಯಿಂದನೇ ಈ ಒಂದು ಪರಿಸ್ಥಿತಿ ಬರಬಹುದು. ಇದು ಯಾವ್ದು ಮೊದಲು ಯಾವ್ದು ಆಮೇಲೆ ಅಂತೇಳಿ ನಾವು ಆ ಮಗುನ ಡೀಟೇಲ್ ಆಗಿ ಮಾತಾಡಿಸಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಬೇರೆ ಇನ್ನೇನೇನ್ ಸಂದರ್ಭದಲ್ಲಿ ಇವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಅದೇ ಹೇಳದ್ನಲ್ಲ, ಈ ಕಲಿಕೆಯ ತೊಂದರೆ ಇತ್ತು ಅಂತಂದ್ರೆ ಮಗುಗೆ ಕಷ್ಟ ಆಗ್ತಾ ಇರ್ತದೆ ಓದೋಕೆ. ಪೋಷಕರಿಗೆ ಏನ್ ಅನ್ಸ್ತಾ ಇರ್ತದೆ, ಇವ್ನಿಗೆ ಓದ್ಲಕ್ಕೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಓದೋದಕ್ಕೆ ತಪ್ಪಿಸ್ಕೋತಾ ಇದ್ದಾನೆ ಅಷ್ಟೇ, ಯಾಕೋ ಲೇಜಿ ಆಗಿದ್ದಾನೆ, ಯಾವುದಕ್ಕೂ ಅವನು ಮುಂದುವರಿಯಲ್ಲ, ಓದು ಅಂದ ತಕ್ಷಣ ಏನೋ ಒಂದು ನೆಪ ಹೇಳ್ಬಿಟ್ಟು ತಪ್ಪಿಸ್ಕೊತಾ ಇದ್ದಾನೆ ಅನ್ನುವಂಥ ಒಂದು ಬೇರೆ ಥರದ್ದು ಒಂದು ಒಪಿನಿಯನ್ ಬಂದ್ಬಿಡುತ್ತೆ ಮಗು ಮೇಲೆ. ಆದರೆ ನಾವು ಈ ಥರ ಒಂದು ಇರಬಹುದು ಅಂತ ಸಸ್ಪೆಕ್ಟ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಅವರು ನೋಟ್ಸ್ ನೋಡಿದಾಗ ಕೆಲವೊಂದು ಬರವಣಿಗೆ ಎಲ್ಲಿ ವ್ಯತ್ಯಾಸ ಇರುತ್ತೆ ಈ ಮಕ್ಕಳಲ್ಲಿ, ಸೊ ಅವನ್ನೆಲ್ಲ ಐಡೆಂಟಿಫೈ ಮಾಡಿದಾಗ ಈ ಮಗುಗೆ ಸಮಸ್ಯೆ ಇದೆ, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಡಿಸ್ಲೆಕ್ಸಿಯಾ ಅಂತ. ಸೊ ಆ ಥರ ಒಂದು ಸಂದರ್ಭ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದ ಒಂದು ಏನು ಸ್ಪೆಷಲ್ ಟ್ರೈನಿಂಗ್ ಇರ್ಬೋದು, ಅಥವಾ ಎಕ್ಸ್ಟ್ರಾ ಅವ್ರಿಗೆ ಮಗುಗೆ 1-to-1 ಟೀಚಿಂಗ್ ಅವಶ್ಯಕತೆ ಇರುತ್ತೆ, ಸ್ಪೆಸಿಫಿಕ್ ಸ್ಕಿಲ್ಸ್ ಹೇಳ್ಕೊಡುವಂತ ಒಂದು ಅವಶ್ಯಕತೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗೋ ಸಾಧ್ಯತೆ. ಹೀಗಾಗಿ ಒಂದೇ ಕಾರಣದಿಂದ ಮಗು ಓದ್ತಾ ಇಲ್ಲ ಅಥವಾ ಎಕ್ಸಾಮ್ ಫಿಯರ್ ಇದೆ ಅಂತ ನಾವು ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಆ ಮಗುನ ಡೀಟೇಲ್ ಆಗಿ ನಾವು ಎವ್ಯಾಲ್ಯೂಯೇಟ್ ಮಾಡಿದಾಗ ಈ ಒಂದು ಕಾರಣದಿಂದ ಇರಬಹುದು ಅಂತ ಅನ್ಕೊಳ್ಬಹುದು, ಅಥವಾ ಏನಾದ್ರೂ ಬೇರೆ ಕಾರಣದಿಂದ ಖಿನ್ನತೆಯಿಂದ ಕೂಡ ಓದೋದಕ್ಕೆ ಪ್ರಿಪ್ರೇಷನ್ ಇಲ್ಲದೆ ಇರ್ಬೋದು. ಅದರಿಂದ ಮತ್ತೆ ಸೆಕೆಂಡ್ರಿ ಆತಂಕ ಹೆಚ್ಚಾಗ್ತಾ ಇರ್ತದೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರ್ತವೆ ಪೇರೆಂಟ್ಸ್ದು, ನಿರೀಕ್ಷೆಗಳು ಜಾಸ್ತಿ ಇರ್ತಾವೆ. ನನ್ನ ಮಗ ಇಷ್ಟು ಬರಬೇಕು, ನನ್ನ ಮಗಳು ಇಷ್ಟೊಂದು ತಂದ್ಕೋಬೇಕು, ಇದು ಕಡಿಮೆ ಆಗ್ಬಿಡ್ತು, ಪಕ್ಕದ ಮನೆಯವ್ರಕಿನ್ನ ನನ್ನ ಮಗಳು ಜಾಸ್ತಿ ತಂದ್ಕೊಳ್ಬೇಕು, ಈ ಒಂದು ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್ ಇವೆಲ್ಲ ಮಗು ಕೇಳ್ತಾ ಇರುತ್ತೆ. ಹೇಳೋದು ಅವಶ್ಯಕತೆ ಇಲ್ಲ, ಮಗುಗೆ ನೇರವಾಗಿ ನೀನು ಅವನಕಿನ್ನ ಜಾಸ್ತಿ ತಂದ್ಕೋಬೇಕು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೆಲವೊಂದ್ಸರಿ ನಾವು ನಮ್ಮ ಮಕ್ಕಳನ್ನ ತುಂಬಾ ಜಾಸ್ತಿ ಹೊಗಳುವಾಗೂ ಇಂಡೈರೆಕ್ಟ್ ಆಗಿ ಆ ಮಗುಗೆ ಗಾಬರಿ ಆಗುವಂತ ಸಾಧ್ಯತೆ ಇರುತ್ತೆ. ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ನಾನು ಹಿಂಗೆ ತಂದ್ಕೊಂಡ್ಬಿಟ್ರೆ ಹೇಗೆ, ಅದರಿಂದನೂ ಆತಂಕ ಬರುವಂತ ಸಾಧ್ಯತೆ ಇರುತ್ತೆ. ಮಕ್ಕಳಲ್ಲಿ ಇರುವಂತಹ ಒಂದು ಸಾಮಾನ್ಯವಾದ ಒಂದು ಕೊರತೆನೋ ಅಥವಾ ಅದೇನೋ ಗೊತ್ತಿಲ್ಲ, ಸಾಮಾನ್ಯವಾಗಿ ಬಹಳಷ್ಟು ಮಕ್ಕಳು ಪಾಠವನ್ನು ಕೇಳ್ತಾರೆ, ಓದ್ತಾರೆ, ಅವರ ಮನಸ್ಸಲ್ಲಿ ಅದು ಉಳಿಯೋದಿಲ್ಲ, ಅಂದರೆ ಮೆಮೊರಿಯಲ್ಲಿ ಉಳಿಯೋದಿಲ್ಲ, ಮರೆತೇ ಹೋಗುತ್ತೆ ಅಂತಾರೆ. ಅವರು ಯಾವ ಕಾರಣಕ್ಕೋಸ್ಕರ ಆ ರೀತಿ ಆಗುತ್ತೆ? ಅವ್ರಿಗೆ ಮಾನಸಿಕ ಸಮಸ್ಯೆನಾ, ಏನು ಇದು? ಇಲ್ಲ, ಸಹಜವಾಗಿ ಪಾಠವನ್ನು ಓದಿ ಅದನ್ನ ಸ್ವಲ್ಪ ಮಟ್ಟಿಗೆ ಮರೆಯೋದು ನಾರ್ಮಲ್ ಫರ್ಗೆಟ್ಟಿಂಗ್. ಅದು ಈಗ ನಾವು ಯಾವುದೇ ಒಂದು ವಿಷಯನ ಕಲ್ತ್ಕೊಂಡಾಗ, ಅದು ಒಂದು ನಾಲೆಜ್ ಬೇಸ್ ವಿಷಯಗಳು ನೋಡಿದಾಗ, ಅದು ನಾವು ಒಂದೇ ಸರಿ ಓದಿದಾಗ ನಾವು 100% ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅರ್ಧ ಗಂಟೆಗೆ ಒಂದು ಸ್ವಲ್ಪ ಮರ್ತೋಗ್ಬಿಡ್ತದೆ. ಆ ಒಂದು ದಿನದ ಎಂಡ್ ಬರೋಷ್ಟೊತ್ತಿಗೆ ಇನ್ನೂ ಒಂದಿಷ್ಟು ಮರ್ತೋಗ್ಬಿಟ್ಟಿರ್ತದೆ. ಮಾರನೇ ದಿನ ಅಷ್ಟೊತ್ತಿಗೆ ಒಂದು 10-20% ನೆನಪಿದ್ರೆ ಹೆಚ್ಚು ಅದು ಒಂದ್ಸರಿ ಓದಿದ್ದಾಗ. ಹೀಗಾಗಿ ಪದೇ ಪದೇ ಓದೋದು, ರಿವಿಷನ್ ಮಾಡ್ಕೊಳ್ಳೋದು. ಯಾಕೆ ಟೆಸ್ಟ್ಗಳೆಲ್ಲ ಇರ್ತಾರೆ, ಯೂನಿಟ್ ಟೆಸ್ಟ್ ಇರ್ತಾರೆ, ಮಂತ್ಲಿ ಟೆಸ್ಟ್ ಇರ್ತಾರೆ. ಈ ಒಂದು ಟೆಸ್ಟ್ಗಳಿರೋಂಥ ಉದ್ದೇಶ ಮತ್ತೆ ಅದನ್ನ ರಿವೈಸ್ ಮಾಡ್ಕೊಳ್ಳಿ, ಮತ್ತೆ ಓದ್ಕೊಳ್ಳಿ. ಇದು ಬರೀ ಓದಿಗೆ ಸಂಬಂಧಪಟ್ಟಿದ್ದಲ್ಲ. ಯಾವುದೇ ಒಂದು ಕೆಲಸ ನಾವು ಮಾಡಿದ್ರು ಕೂಡ ಅದನ್ನ ಎಷ್ಟು ಮಟ್ಟಿಗೆ ನೆನ್ಪಿಟ್ಕೊಂತೀವಿ ಅನ್ನೋದು ನಂಬ್ತೀವಿ, ಎಷ್ಟು ಸರಿ ಅದನ್ನ ನಾವು ಗಮನಿಸ್ತೀವಿ ಅನ್ನೋದು ಮುಖ್ಯ. ಹೀಗಾಗಿ ರಿಪಿಟೇಷನ್ ಇಂಪಾರ್ಟೆಂಟ್. ಹಾಗೂ ಏನಿದೆ ಆ ವರ್ಡ್ಸ್ ಅಷ್ಟೇ ಬೈ ಹಾರ್ಟ್ ಹೊಡ್ಕೊಳ್ಳೋದು, ಕಲ್ತ್ಕೊಂಡು ಜ್ಞಾಪಕ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದ್ರಿಂದ ಅದು ನೆನಪು ಅಷ್ಟು ಉಳಿಯೋಲ್ಲ. ಹೀಗಾಗಿ ಆ ಸಬ್ಜೆಕ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಜ್ಞಾಪಿಸ್ಕೊಳ್ಳಿಕ್ಕೆ ಹೋದ್ರೆ ಆ ನೆನಪು ಜಾಸ್ತಿ ಉಳಿಯುತ್ತೆ. ಅಂದ್ರೆ ಎಲ್ಲಾ ಮಕ್ಕಳು ಒಂದೇ ರೀತಿ ಇರಲ್ವಲ್ಲ? ಹೌದು, ಇಂಡಿವಿಜುವಲ್ ಆಗಿ ಕೆಲವೊಂದು ಮಕ್ಕಳಿಗೆ ನೋಡಿದ್ದು ನೆನ್ಪಿಟ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರ್ತದೆ, ಕೆಲವು ಮಕ್ಕಳಿಗೆ ಕೇಳೋದು ನೆನ್ಪಿಟ್ಕೊಳ್ಳೋಕೆ ಜಾಸ್ತಿ ನೆನಪಿರುತ್ತೆ, ಕೆಲವರು ಕಥೆ ರೂಪದಲ್ಲಿ ಕೇಳಿದಾಗ ಓಕೆ ಜಾಸ್ತಿ ನೆನಪಿರುತ್ತೆ. ಸೊ ಹೀಗಾಗಿ ಅವ್ರವ್ರ ಏನು ಅಭಿರುಚಿ ಇದೆ, ಯಾವ್ಯಾವ ಥರ ಅವ್ರಿಗೆ ಕೆಪಾಸಿಟಿ ಇದೆ, ಅದ್ರ ತಕ್ಕಂಗೆ ಅವ್ರು ಕಲ್ತ್ಕೊತಾ ಇರ್ತಾರೆ. ಸೊ ಅದ್ರ ತಕ್ಕಂಗೆ ನಾವು ಅವನ್ನ ಎನ್ಕರೇಜ್ ಮಾಡಬೇಕಾಗ್ತದೆ. ಅಂದರೆ ಕೆಲವು ಮಕ್ಕಳಿಗೆ ಎಷ್ಟು ಸರ್ತಿ ನಾನು ಓದಿದ್ರೂ ಅರ್ಥ ಆಗ್ತಾ ಇಲ್ಲ, ನೆನಪಲ್ಲಿ ಉಳಿತಾ ಇಲ್ಲ ಅಂತ ಹೇಳಿ ಆತಂಕಗೊಂಡು ದುಃಖಿತರಾಗ್ತಾರೆ. ಹೌದು, ಈ ಒಂದು ಕಾರಣಕ್ಕೆ ನಾವು ಐಡೆಂಟಿಫೈ ಮಾಡಬೇಕು, ಯಾವ ಕಾರಣದಿಂದ ಅವ್ರಿಗೆ ನೆನಪು ಬರ್ತಾ ಇಲ್ಲ ಅಂತ. ಅವ್ರು ಓದ್ತಾ ಇರುವಂಥ ಕ್ರಮ ಸರಿ ಇಲ್ವೋ? ಯಾಕಂದರೆ ಎಲ್ಲ ನಾರ್ಮಲ್ ಇರ್ಬೋದು, ಅವ್ರಿಗೆ ಡೆವಲಪ್ಮೆಂಟ್ ಎಲ್ಲ ನಾರ್ಮಲ್ ಇರ್ಬೋದು, ಬೇರೆ ಏನೂ ಮಾನಸಿಕ ಸಮಸ್ಯೆ ಇಲ್ಲದೆ ಇರಬಹುದು, ಎಲ್ಲ ಪರ್ಫೆಕ್ಟಾಗಿ ನಾರ್ಮಲ್ ಆಗಿದೆ.
ಏನೂ ಸಮಸ್ಯೆ ಇಲ್ಲ, ಮನೆಯಲ್ಲೂ ಚೆನ್ನಾಗಿದೆ, ಸಪೋರ್ಟ್ ಇದೆ, ಏನು ಹೈ ಎಕ್ಸ್ಪೆಕ್ಟೇಷನ್ ಇಲ್ಲ, ಮಗುಗೂ ಎಷ್ಟು ಓದಬೇಕೋ ಅಷ್ಟು ಓದಬೇಕು ಅಂತೇಳಿ ತಲೆಯಲ್ಲಿ ಇರುತ್ತೆ, ಟೆನ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ, ಹೈಪೋಥೆಟಿಕಲ್ ಸಿಚುವೇಶನ್ ಇದು. ಆದರೂ ಕೂಡ ಆ ಓದೋ ಕ್ರಮ ಸರಿ ಇಲ್ಲ ಅಂತಂದಾಗ ತೊಂದರೆಗಳಾಗೋ ಸಾಧ್ಯತೆ ಇರ್ತದೆ. ಫಾರ್ ಎಕ್ಸಾಂಪಲ್, ಟಿ ವಿ ಇಟ್ಕೊಂಡು ಮುಂದೆನೇ ಕೂತ್ಕೊಂಡು ನಾನು ಓದ್ತೀನಿ, ಇಂಟ್ರೆಸ್ಟ್ ಇದೆ, ನಾನು ತುಂಬ ಚೆನ್ನಾಗೇ ಇಂಟ್ರೆಸ್ಟ್ ಕೊಟ್ಕೊಂಡೇ ಓದ್ತೀನಿ ಅಂತ ಹೇಳ್ಬೋದು, ಬಟ್ ಎಷ್ಟು ಮಟ್ಟಿಗೆ ಗಮನಿಸ್ಬೋದು ಅದನ್ನು ನಾವು ನೋಡಬೇಕಾಗ್ತದೆ. ಹಾಗೆ ಮೊಬೈಲ್ ಇಟ್ಕೊಂಡು ಈ ಕಡೆ ಗಮನ ಎಲ್ಲ ಮೊಬೈಲ್ ಮೇಲೆ ಇರ್ತದೆ, ಯಾರು ಮೆಸೇಜ್ ಕಳಿಸ್ತಾ ಇದ್ದಾರೆ, ಯಾರು ಏನು ಹಾಕಿದ್ರು, ಏನು ರಿಯಾಕ್ಷನ್ ಕೊಟ್ಟರು, ಏನು ಇನ್ಸ್ಟಾಗ್ರಾಮ್ ಬಂತು, ಈ ಒಂದು ಡೈವರ್ಷನ್ಸ್ ಇಟ್ಕೊಂಡು ಎಷ್ಟೇ ನೋಡೋರಿಗೆ ಓದ್ತಾ ಇದ್ದಾರೆ, ಬಟ್ ಈ ಥರ ಡೈವರ್ಷನ್ಸ್ ಆವಾಗ ಮೆದುಳಿಗೆ 100% ಕಲಿಕೆ ಮೇಲೆ ಇರೋಲ್ಲ ಆ ಸಮಯದಲ್ಲಿ. ಈ ಪೋಷಕರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಬೇರೆಯವರ ಮಕ್ಕಳನ್ನು ನೋಡಿ ನಮ್ಮ ಮಕ್ಕಳು ಸಹ ಅದೇ ರೀತಿ ಆಗಬೇಕು. ಎಲ್ಲ ತಂದೆ ತಾಯಿಗಳು ನಿರೀಕ್ಷೆ ಮಾಡೋದೇನು ಅಂದರೆ, ನನ್ನ ಮಗ ಶಾಲೆಗೆ ಆ ಕ್ಲಾಸಿಗೆ ಫಸ್ಟ್ ಬರಬೇಕು ಅಂತ. ಹೌದು, ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಮಕ್ಕಳ ಮೇಲೆ ವಿಪರೀತವಾದ ಒತ್ತಡವನ್ನು ಹೇರ್ತಾರೆ. ಅವನಿಗೆ ತುಂಬ ಶಿಸ್ತಿನ ಕಟ್ಟುಪಾಡಿನ ಒಂದು ಸ್ಥಿತಿಗೆ ತಂದು ನಿಲ್ಲಿಸ್ಬಿಡ್ತಾರೆ. ಆಗ ಮಗು ಒಂದು ದಿಗ್ಬಂಧನಕ್ಕೆ ಒಳಗಾಗುತ್ತೆ. ಆಗ ಅದು ಮಾನಸಿಕವಾಗಿ ಕುಸಿಲಿಕ್ಕೆ ಸಾಧ್ಯತೆ ಇಲ್ವಾ? ಹೇಗೆ ಈ ಮಾನಸಿಕ ಸಮಸ್ಯೆಗೆ ಇದ್ರ ಬಗ್ಗೆ ಏನು ಕಾರಣಗಳು ಇರಬಹುದು ಅಂತ ಚರ್ಚೆ ಮಾಡೋಣ ಅಂತ ನೀವು ಹೇಳ್ತಾ ಇದ್ರಿ. ಮಾನಸಿಕ ಸಮಸ್ಯೆಗೆ ಒಂದು, ಈಗೇನು ನಾನು ನರಗಳ ದೋಷದ ಬಗ್ಗೆ ಹೇಳ್ತಾ ಇದ್ದೆ, ಅದಕ್ಕೆ ಸಂಬಂಧಪಟ್ಟಂಗೆ ಆನುವಂಶಿಕವಾದ ತೊಂದರೆಗಳಿರ್ಬೋದು ಅಥವಾ ಬೇರೆ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಕೆಲವು ಡೆವಲಪ್ಮೆಂಟ್ ನಿಧಾನ ಆಗುತ್ತೆ, ಸೊ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು. ದೈಹಿಕ ಸಮಸ್ಯೆಗಳು ಇತ್ತು ಅಂತಂದ್ರೆ ಅದರಿಂದ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಹಾಗೆ ಒಂದು ಮಗುವಿನ ಏನು ನಾವು ಟೆಂಪರಮೆಂಟ್ ಅಂತ ಹೇಳ್ತೀವಿ, ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ. ಕೆಲವು ಈಸಿ ಮಕ್ಕಳು ಇರ್ತವೆ, ಕೆಲವು ತುಂಬಾ ಕಷ್ಟ ಅವನ್ನ ಸಮಾಧಾನ ಮಾಡೋದು, ನೋಡ್ಕೊಳ್ಳೋದು. ಸೊ ಹೀಗೆ ಬೇರೆ ಬೇರೆ ತರ ಟೆಂಪರಮೆಂಟ್ಸ್ ಇರ್ತವೆ, ಅದ್ರ ತಕ್ಕಂಗೆ ಕೆಲವೊಂದು ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರ್ತವೆ. ಹಾಗೆ ಮೂರನೇದು ಮುಖ್ಯವಾಗಿ ಇರುವಂತಹದ್ದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸುತ್ತಮುತ್ತಲಿನ ವಾತಾವರಣ ಎಷ್ಟು ಮುಖ್ಯ. ಅದು ಮನೆ ವಾತಾವರಣ ಇರಬಹುದು, ಶಾಲಾ ಕಾಲೇಜಿನ ವಾತಾವರಣ ಇರಬಹುದು, ಸಾಮಾಜಿಕ ವಾತಾವರಣ ಇರಬಹುದು. ಈಗ ನಾವು ಪೋಷಕರನ್ನಷ್ಟೇ ದೂರಕ್ಕಾಗಲ್ಲ, ಇವ್ರು ಯಾಕೆ ಇಷ್ಟೊಂದು ಹೇರ್ತಾ ಇದ್ದಾರೆ, ತೊಂದರೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಶಿಕ್ಷಕರು ಕೂಡ ಇರ್ತಾರೆ, ಅವ್ರು ಕೂಡ ಅವ್ರ ಕ್ಲಾಸಿಂದ ಫಸ್ಟ್ ಎಲ್ಲ 100% ರಿಸಲ್ಟ್ ಬರಬೇಕು. ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ, ಅವ್ರ ಕಾಲೇಜು ಅವ್ರ ಸ್ಕೂಲು ಫಸ್ಟ್ ಬರಬೇಕು. ಮತ್ತೆ ಆಮೇಲೆ ಡಿಸ್ಟ್ರಿಕ್ಟ್ ಇರ್ತದೆ, ಡಿಸ್ಟ್ರಿಕ್ಟ್ ಫಸ್ಟ್ ಬರಬೇಕು. ಒಂದು ಹಂತದಲ್ಲಿ ಕಾಣಿಸ್ಕೊಳ್ಳೋಂಥ ಸಮಸ್ಯೆ ಅಲ್ಲ ಇದು. ಸೊ ಇಡೀ ಸಮಾಜದಲ್ಲಿ ಅದು ಬೇರೆಯವ್ರು ಬಿಟ್ಟಿದೆ, ಇಷ್ಟು ಬಂದ್ರೇ ನಮ್ಮ ಮಕ್ಕಳು ಬೆಸ್ಟ್ ಅಂತ. ಸೊ ಅದು ಒಂದೊಂದು ಹಂತದಲ್ಲಿ, ಈಗ ಫಸ್ಟ್ ನಾವು ಫ್ಯಾಮಿಲಿಯಲ್ಲಿ ನೋಡಿದಾಗ ಅಪ್ಪ ಅಮ್ಮ, ಕ್ಲಾಸ್ ನೋಡಿದಾಗ ಟೀಚರ್ಸು, ಸ್ಕೂಲ್ ನೋಡಿದಾಗ ಪ್ರಿನ್ಸಿಪಲ್, ಹೆಡ್ ಮಿಸ್ಟ್ರೆಸ್ಸು, ಹೆಡ್ ಮಾಸ್ಟರು ಅವರೆಲ್ಲ. ಸೊ ಹೀಗಾಗಿ ಎಲ್ಲ ಹಂತದಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಕಾಂಪಿಟೇಷನ್, ಕಟ್ ಥ್ರೋಟ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಯಾರಿಗೇನಾದರೂ ಪರವಾಗಿಲ್ಲ, ನಂದು ಮಾತ್ರ ಸರಿಯಾಗಬೇಕು ಅನ್ನುವಂಥ ಕಟ್ ಥ್ರೋಟ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ನಾವು ಎಲ್ಲಿಂದ ಕಡಿಮೆ ಮಾಡಬೇಕು ಅನ್ನೋದು ನಾವು ಎಲ್ಲರೂ ವಿಚಾರ ಮಾಡುವಂಥ ವಿಷಯ. ವಿದ್ಯೆಯನ್ನ ನಲಿಯುತ್ತಾ ಕಲಿಯಬೇಕು. ಹೌದು, ಅದು ಒಂಥರ ಬಿಗಿಯಾದ ವಾತಾವರಣದಲ್ಲಿ ಒಂಥರ ಕ್ಲೋಸ್ ಡೋರಲ್ಲಿ ಹಾಕಿ ಅವರಿಗೆ ಕಲಿಸುವಂತಹ ಪ್ರಯತ್ನ ಇದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ. ಹೌದು, ಕುದುರೆಗೆ ಕಣ್ಣುಗಳನ್ನು ಕಟ್ಬಿಟ್ಟು ಒಂದೇ ನೋಟದಲ್ಲಿ ಓಡಬೇಕು ನೀನು ಅಂತ ಹೇಳಿ, ಬೇರೆ ಆಚೆ ಈಚೆ ಏನು ಕಾಣದ ಹಾಗೆ ಕಟ್ತಾರಲ್ಲ, ಆ ರೀತಿ ಆಚೆ ಈಚೆ ಯಾವ ವಿಚಾರಗಳು ಬೇಡ, ಬರೀ ವಿದ್ಯೆ ಮಾತ್ರ ಕಲಿ ಅಂತ ಹೇಳಿ ಒತ್ತಡವನ್ನು ಹಾಕೋದು. ಆ ಮಗುವಿಗೆ ಬೇರೆ ಆಸಕ್ತಿಗಳಿರುತ್ತೆ, ಆಡಬೇಕಾಗಿರುತ್ತೆ, ಬೇರೆ ನೋಡಬೇಕಾಗಿರುತ್ತೆ, ಇನ್ನೇನೋ ಮಾತಾಡಬೇಕಾಗಿರುತ್ತೆ. ಅದೆಲ್ಲಕ್ಕೂ ಕಡಿವಾಣ ಹಾಕಿ ಬರೀ ಓದು 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 ಅಂತ ಒತ್ತಡ ಹಾಕೋದ್ರಿಂದ ಆ ಮಗುವಿನ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲೂ ಏರುಪೇರು ಬರಬಹುದು. ಹೌದು, ಮುಖ್ಯವಾದ ವಿಚಾರ ಪೋಷಕರು ಅಥವಾ ಶಿಕ್ಷಕರು ಕೂಡ ವಿಚಾರ ಮಾಡಬೇಕಾಗಿರೋಂಥದ್ದಾದ್ರೆ, ಯಾವುದಾದ್ರೂ ಮಗು ಒಂದು ಓದೋದ್ರೊಳಗೆ ಕಡಿಮೆ ಇರಬಹುದು, ಆದರೆ ಆ ಮಗುಗೆ ಬೇರೆ ಒಂದು ಸ್ಕಿಲ್ಸ್ ಇರ್ಬೋದು. ನೀವು ಹೇಳಿದ್ರೆ ಆಟದಲ್ಲಿ ಮುಂದೆ ಇರ್ಬೋದು, ಅಥವಾ ಡ್ಯಾನ್ಸ್ನಲ್ಲಿ ಇರ್ಬೋದು, ಅಥವಾ ಸಂಗೀತದಲ್ಲಿ ಇರ್ಬೋದು. ಯಾವ ಒಂದು ವಿಷಯದಲ್ಲಿ ಆ ಮಗು ಒಳ್ಳೆ ಟ್ಯಾಲೆಂಟ್ ಇದೆ ಅನ್ನೋದನ್ನ ನಾವು ಹುಡುಕಿ ಅದನ್ನ ಕೂಡ ಎನ್ಕರೇಜ್ ಮಾಡ್ಬೋದು. ಈಗ ಓದು ಮುಖ್ಯ, ಹಂಗಂತ ಆಗದೇ ಇರುವಂಥದನ್ನ ತುಂಬ ಜಾಸ್ತಿ ಬಲವಂತವಾಗಿ ತಲೆಯಲ್ಲಿ ತೂರಿಸೋದ್ರಕ್ಕಿಂತ ಆ ಮಗು ಯಾವುದ್ರಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದೋ ಲೈಫಲ್ಲಿ ಅದನ್ನು ನಾವು ಎನ್ಕರೇಜ್ ಮಾಡಿದ್ರೆ ಒಳ್ಳೆಯದು. ಈಗ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇದ್ದರೆ ಬಹುಶಃ ಇವೆಲ್ಲ ಸಮಸ್ಯೆಗಳು ಕಡಿಮೆ ಆಗಬಹುದು ಅನಿಸುತ್ತೆ. ಈಗ ನಾವು ಇನ್ನೂ ಈ ಪಾಠ ಓದಬೇಕು, ಈ ಪಾಠ ಓದಿ ಕರೆಕ್ಟಾಗಿ ಆನ್ಸರ್ಸ್ ಬರೆದ್ರೆ, ನಾವು ಹೆಂಗೆ ಆನ್ಸರ್ ಕೊಡ್ತೀವೋ ಆ ಥರ ಆನ್ಸರ್ ಬರೆದ್ರೇ ಬುದ್ಧಿವಂತ ಮಕ್ಕಳು, ಇಲ್ಲದೆ ಹೋದರೆ ದಡ್ಡ ಅಥವಾ ದಡ್ಡಿ ಅಂತೇಳಿ ಒಂದು ಪಟ್ಟ ಕಟ್ಬಿಡ್ತಾರೆ ಮಕ್ಕಳಿಗೆ. ಸೊ ಆ ಒಂದು ಲೇಬಲಿಂಗು ಒಳ್ಳೆ ವಿಚಾರ ಅಲ್ಲ. ಇನ್ನು ಕೆಲವು ಮಕ್ಕಳಲ್ಲಿ ತುಂಬ ರಚ್ಚೆ ಹಿಡಿತವೆ. ಹೌದು, ತುಂಬ ಹಠ ಮಾಡೋದು, ಹಠಮಾರಿ ಸ್ವಭಾವ, ಹೌದು, ಹಿಡಿದಿದ್ದೇ ಆಗಬೇಕು, ಅತಿಯಾಗಿ ಕೋಪ ಮಾಡ್ಕೊಳ್ಳೋದು, ಎಲ್ಲರಿಗೂ ಬೈಯೋದು, ಏನೋ ಒಂದು ಸಿಕ್ಕಿದ್ರೆ ಅದರಲ್ಲೇ ಹೊಡೆದು ಬಿಡೋದು,
ಇವೆಲ್ಲ ಮಾಡ್ತಾರಲ್ಲ, ಇಂಥ ಒಂದು ನೇಚರನ್ನು ಮಾನಸಿಕ ಸಮಸ್ಯೆ ಅಂತ ಹೇಳ್ಬೋದಾ? ಒಂದು ಇದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಮಾನಸಿಕ ಸಮಸ್ಯೆಯೋ ಅಥವಾ ಆ ವಯಸ್ಸಿಗೆ ತಕ್ಕಂಗೆ ಇರುವಂಥ ಒಂದು ಬೆಳವಣಿಗೆಯೋ ಅದನ್ನು ನೋಡಬೇಕು. ಈಗ ತೀರಾ ಚಿಕ್ಕ ಮಕ್ಕಳು, ಈಗ ಟೆರಿಬಲ್ ಟೂಸ್ ಅಂತ ಹೇಳ್ತೀವಿ, 2 ವರ್ಷದ ಮಕ್ಕಳನ್ನ ಹಿಡಿಯೋದು ಬಹಳ ಕಷ್ಟ. ಹಂಗನ್ಬಿಟ್ಟು ಅದು ಮಾನಸಿಕ ಸಮಸ್ಯೆ ಅಲ್ಲ, ಅದು ಸಹಜ. ಆ ಏಜಲ್ಲಿ, ಆ ಒಂದು ಬೆಳವಣಿಗೆಯಲ್ಲಿ ಎಲ್ಲ ಥರದ ಕ್ಯೂರಿಯಾಸಿಟಿ, ಎಲ್ಲಾನು ವಿಷಯಗಳನ್ನ ತಿಳ್ಕೊಬೇಕು, ಎಲ್ಲಾದ್ರ ಬಗ್ಗೆನೂ ಇದು ಮಾಡ್ಕೋಬೇಕು. ಆ ವಿಷಯ ಗೊತ್ತಾಗ್ದಿದ್ದಾಗ ಅಥವಾ ಅದನ್ನ ಆ ವಿಷಯನ ತಿಳ್ಕೊಳ್ಳೋದ್ರನ್ನ ಎನ್ಕರೇಜ್ ಮಾಡಲಿಲ್ಲ, ತಡೆದ್ರು ಅಂತಂದಾಗ ರಚ್ಚಿಗೇಳೋದು, ಸಿಟ್ಟು ಮಾಡ್ಕೊಳ್ಳೋದು ಸಹಜ. ಆ ವಯಸ್ಸಿಗೆ ಮೀರಿ ಮುಂದೆ ಹೋದ್ಮೇಲೆ ಕೂಡ ಅದೇ ಒಂದು ವಿಚಾರ ಕಂಟಿನ್ಯೂ ಆದರೆ ಅವಾಗ ಬಹುಶಃ ಅದನ್ನ ನಾವು ನಾರ್ಮಲ್ ಅಂತ ಯೋಚನೆ ಮಾಡಬೇಕು. ಈ ಅಗ್ರೆಸಿವ್ ನೇಚರ್ ಅಂತ ಹೇಳ್ತಾರೆ, ಹೌದು, ಆಕ್ರಮಣಕಾರಿ ಪ್ರವೃತ್ತಿ, ಒಂಥರ ವಿಪರೀತವಾಗಿ ಕೋಪ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ದೊಡ್ಡ ರಾದ್ದಾಂತ ಮಾಡಿ ಮನೆಯ ವಾತಾವರಣನೇ ಹಾಳು ಮಾಡುವಂಥ ಒಂದು. ಯಾವ ಥರ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳನ್ನ, ಅದನ್ನು ಕೂಡ ನಾವು ಗಮನಿಸಬೇಕು. ಈಗ ನಮ್ಮ ಮನೆಯಲ್ಲಿ ಎಲ್ಲರೂ ಅದೇ ಥರನೇ ಮಾತಾಡೋದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಹಜವಾಗಿ ಮಗುನೂ ಅದೇ ಥರ ಮಾತಾಡುತ್ತೆ. ಅದು ಒಂದು ಕಾರಣ ಇರ್ಬೋದು. ಇನ್ನೊಂದು ಕಾರಣ, ಮಗುಗೆ ಬೇರೆ ಒಂದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ನಾನು ಆಗಲೇ ಹೇಳಿದೆ, ಬಹುಶಃ ಅದನ್ನು ನಾನು ವಿಸ್ತರಿಸಲಿಲ್ಲ. ಸೊ ADHD ಅಂತ ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಅಂದರೆ ತುಂಬ ಜಾಸ್ತಿ ಚಟುವಟಿಕೆ ಇರುವಂಥ ಒಂದು ತೊಂದರೆ ಮತ್ತು ಅಟೆನ್ಷನ್ ಕಡಿಮೆ ಆಗಿರುವಂಥದ್ದು. ಅಂದರೆ ಯಾವುದನ್ನು ಗಮನಿಸ್ಲಿಕ್ಕೆ ಆಗಲ್ಲ, ಗಮನ, ಕಲಿಕೆ ಎಲ್ಲ ಕಡಿಮೆ ಆಗುತ್ತೆ. ಈ ಕಂಡೀಷನಲ್ಲಿ ಕೂಡ ಸ್ವಲ್ಪ ಕಲಿಕೆಯ ಸಮಸ್ಯೆ ಕಾಣಿಸ್ಕೊಳ್ತದೆ. ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಇನ್ನೊಂದು ಹೇಳ್ತೀವಿ. ಅಂದರೆ ದೊಡ್ಡವ್ರ ಮಾತು ಕೇಳಬಾರ್ದು, ದೊಡ್ಡವ್ರು ಹೇಳಿದನ್ನೆಲ್ಲ ವಿರೋಧ ಮಾಡೋದು ಒಂದು ಅವರ ಪ್ರವೃತ್ತಿ. ಇದು ಒಂದು ಮಾನಸಿಕ ಸಮಸ್ಯೆ. ಹಾಗೆ ಕಂಡಕ್ಟ್ ಡಿಸಾರ್ಡರ್, ಅಂದರೆ ಇದಕ್ಕಿಂತ ಮೀರಿ ಹೆಚ್ಚಿಗೆ ತೊಂದರೆ ಆಗುವಂಥದ್ದು. ಅಂದರೆ ಬರೀ ದೊಡ್ಡವ್ರ ಮಾತು ಮೀರೋದಷ್ಟೇ ಅಲ್ಲದೆ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಅಥವಾ ಬೇರೆಯವ್ರಿಗೆ ತೊಂದರೆ ಕೊಡೋದು, ಹಾನಿ ಮಾಡೋದು, ಅಥವಾ ಅಟ್ಯಾಕ್ ಮಾಡೋದು, ಕೆಲವೊಂದು ಸರ್ತಿ ಹಿಂಸೆ ಕೊಡುವಂಥ ಪ್ರವೃತ್ತಿ ಇರುವಂಥದ್ದು, ಇದಕ್ಕೆ ಕಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದು ಕೂಡ ಕೆಲವೊಂದು ಮಕ್ಕಳಲ್ಲಿ ಕಾಣಿಸ್ಕೊಳ್ಬೋದು. ಸೊ ಇಂಥ ಮಕ್ಕಳಲ್ಲಿ ಸಾಧಾರಣ ಈ ಮದ್ಯಪಾನ ಸೇವನೆ ಅಥವಾ ಮಾದಕ ವಸ್ತುಗಳ ಸೇವನೆ ಕೂಡ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಜಾಸ್ತಿ ವಯಸ್ಸಾಗಿರುವಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ, ವಯಸ್ಸಿನಲ್ಲಿ ದೊಡ್ಡವ್ರನ್ನ ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಕೆಲವೊಂದು ಸರಿ ತಪ್ಪದಾರಿಗೆ ಹೋಗುವಂಥ ಸಾಧ್ಯತೆ ಇರ್ತದೆ. ಎಸ್ಪೆಷಲಿ ಈಗ 17-18 ವರ್ಷದ ಹುಡುಗರ ಜೊತೆಗೆ ಒಂದು 10 ವರ್ಷದ ಹುಡುಗ ಅಥವಾ 11 ವರ್ಷದ ಹುಡುಗ ಸೇರ್ಕೊಂಡ್ರೆ ದಾರಿ ತಪ್ಪೋ ಸಾಧ್ಯತೆ ಹೆಚ್ಚು ಸಹ. ಹೀಗಾಗಿ ನಾವು ಯಾರಾದರೂ ಮಗುನ ಅಸೆಸ್ ಮಾಡುವಾಗ ನಾವು ಫ್ರೆಂಡ್ಸ್ ಬಗ್ಗೆ ಕೇಳುವಾಗ ಕೇಳ್ತೀವಿ, ಎಷ್ಟು ದೊಡ್ಡವನು, ನಿನ್ನ ವಯಸ್ಸಿನವನೇನಾ, ನಿಮ್ಮ ಕ್ಲಾಸ್ನವನೇನಾ, ಅಥವಾ ನಿಮ್ಕಿನ್ನ ದೊಡ್ಡವನ ನಿಮ್ಮ ಫ್ರೆಂಡು. ಯಾಕೆ ಅಂದರೆ ಅವರ ಒಂದು ಡೆವಲಪ್ಮೆಂಟು, ದಿನಚರ್ಯಗಳು, ಅವರ ಒಂದು ಬಿಹೇವಿಯರ್, ಅಭ್ಯಾಸಗಳು ಬೇರೆ ಇರ್ತವೆ. ಈ ಥರ ಒಂದು ಚಿಕ್ಕ ವಯಸ್ಸಿನ ಮಕ್ಕಳನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ ಕೆಲವೊಂದು ಕೆಲಸಗಳು ಅವ್ರು ಮಾಡೋದಕ್ಕಿಂತ ಚಿಕ್ಕ ಮಗು ಹತ್ರ ಮಾಡಿಸೋದು ಸುಲಭ ಆಗ್ಬಿಡ್ತದೆ. ಹೋಗಿದ್ದು ತೊಗೊಂಡು ಬಾ, ಹೋಗಿದ್ದನ್ನು ಹೇಳ್ಬಾ ಅನ್ನುವಂಥ ಒಂದು ಪ್ರವೃತ್ತಿ. ಸೊ ಹೀಗಾಗಿ ಇದು ಕೂಡ ಬಹಳ ಮುಖ್ಯ. ಪೋಷಕರು ಸ್ವಲ್ಪ ಗಮನ ಹರಿಸಬೇಕಾಗಿರುವಂಥ ವಿಷಯ. ಓವರ್ ಆಕ್ಟಿವಿಟೀಸ್ ಅಂತ ಇರುತ್ತಲ್ಲ, ಅತಿ ಚಟುವಟಿಕೆ. ಹೌದು, ಹೈಪರ್ ಆಕ್ಟಿವಿಟಿ, ಹೈಪರ್ ಆಕ್ಟಿವಿಟೀಸ್, ಮತ್ತೆ ಅತಿಯಾದ ಸುಳ್ಳು ಹೇಳೋದು, ಹೌದು, ಆಮೇಲೆ ಕಳ್ತನ ಮಾಡುವಂತಹದ್ದು, ಹೌದು, ಇದೆಲ್ಲವೂ ಮಾನಸಿಕ ಸಮಸ್ಯೆನಾ? ಹೇಗೆ ಸಮಸ್ಯೆಗಳು ಮಾನಸಿಕವಾಗಿ ತೊಂದರೆ ಇರುವಂತ ಮಕ್ಕಳಿಗೆ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಸಮಸ್ಯೆಗಳು ಅದು ಯಾವ ರೀತಿಯಿಂದ ಬಂದಿದೆ ಬೇರೆ ಪ್ರಶ್ನೆ. ಈಗ ಕಲ್ತ್ಕೊಂಡಿದ್ದಾರೋ ಅಥವಾ ಅವ್ರ ಸ್ವಭಾವನೆ ಹಾಗೋ ಅವೆಲ್ಲ ಬೇರೆ ಪ್ರಶ್ನೆ. ಬಟ್ ಈ ತರ ಒಂದ್ಸರಿ ಬಂದ ಮೇಲೆ ಅದು ಒಂದು ತೊಂದರೆ. BP ಹೆಂಗ್ ತಂದ್ಕೊಂಡ್ರಿ ಅನ್ನೋದು ಮುಖ್ಯ ಅಲ್ಲ. BP ಜಾಸ್ತಿ ಆಯ್ತು ಅಂತ ಹೇಳಿದ್ಮೇಲೆ, ಹೈಪರ್ ಟೆನ್ಷನ್ ಅಂತ ಗೊತ್ತಾದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹಾಗೆ ಇದು ಕೂಡ ಏನು ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದಾವೆ. ನಾನು ಆಗ್ಲೇ ಹೇಳ್ದೆ, ಅಪೋಸಿಷನಲ್ ಡಿಫೈನ್ಡ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಥವಾ ಕಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಈ ಒಂದು ಕಂಡೀಷನ್ಸ್ ಅಲ್ಲಿ ಆ ಮಗುವಿನ ಯಾವ ತರ ಅದು ಬೆಳವಣಿಗೆ ಆಗಿದೆ, ಯಾವ ಬ್ಯಾಕ್ ಗ್ರೌಂಡ್ ಇಂದ ಇದೆ, ಯಾವ ತರ ಅವರು ಪೇರೆಂಟ್ಸ್ ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿದ್ದಾರೆ, ಅವ್ನು ಯಾವ ಥರ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಬರ್ಬೋದು. ಯಾಕಂದರೆ ಇಂಥ ಮಕ್ಕಳಿಗೆ ಟ್ರೀಟ್ಮೆಂಟ್ ತೊಗೊಳಿಕ್ಕೂ ಅದು ಅವ್ರ ಕಾಯಿಲೆನೇ ಅನಿಸಲ್ಲ. ಅವ್ರಿಗೂ ಅನಿಸದೇ ಇರ್ಬೋದು, ಅವರ ಪೋಷಕರಿಗೂ ಅನಿಸದೇ ಇರ್ಬೋದು. ಇಲ್ಲ, ಅವ್ನ ಸ್ವಭಾವನೆ ಹಾಗೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಕ್ಸೆಪ್ಟೆನ್ಸ್ ಇರ್ತದೆ. ಸಿಸೋಫ್ರೀನಿಯಾದಂಥ ಕಾಯಿಲೆಗಳು ಮಕ್ಕಳಿಗೆ ಬರೋ ಸಾಧ್ಯತೆ ಇದೆಯಾ? ತೀರಾ ಚಿಕ್ಕ ಮಕ್ಕಳಿಗೆ ಕಾಣಿಸ್ಕೊಳ್ಳಲ್ಲ. ಸಾಧಾರಣ ಒಂದು ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ಳೋಂಥದ್ದು. ತೀರಾ ಚಿಕ್ಕ ಮಕ್ಕಳಲ್ಲಿ ಆ ಥರ ಸಿಂಪ್ಟಮ್ಸ್ ಕಂಡ್ರೂ ಕೂಡ ನಾವು ಅದನ್ನು ಬೇರೆ ಕಾಯಿಲೆಗಳನ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಸೊ ಸಾಧಾರಣ ಅಡೋಲೆಸೆಂಟ್ ಏಜ್ ಗ್ರೂಪಿಂದ ಕಾಣಿಸ್ಕೊಳ್ಬೋದು ಸಿಂಪ್ಟಮ್ಸ್. ಈ ಮಾನಸಿಕ ಕಾಯಿಲೆಗಳಿಗೆ ಚಿಕಿತ್ಸೆ ಹೇಗೆ ಮೇಡಮ್? ಈಗ ಮೊದಲಿಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥ ಮಾನಸಿಕ ಸಮಸ್ಯೆಗಳಿಗೆ ಮುಖ್ಯವಾಗಿ ಏನು ಅಂದರೆ ನಾವು ಐಡೆಂಟಿಫೈ ಮಾಡಬೇಕು. ಇದು ಸಮಸ್ಯೆ ಅಂತ ನಾವು ತಿಳ್ಕೋಬೇಕು. ಕೆಲವೊಂದು ಸರಿ ಅವ್ನು ಹಾಗೆ, ಇವ್ನು ಹೀಗೆ ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿ ನಾವು ಮುಚ್ಚುಮರೆ ಮಾಡಿಬಿಡ್ತೀವಿ. ಅಂದರೆ ಅದನ್ನೇನು ಅದೇನು ಇಂಪಾರ್ಟೆನ್ಸ್ ಕೊಡಲ್ಲ, ಬಿಡಿ ಅದೇನು ಸಣ್ಣ ಪ್ರಾಬ್ಲಮ್ಮು ಅಂಥೇಳಿ, ಅಥವಾ ಸಣ್ಣ ಪ್ರಾಬ್ಲಮ್ಮು, ಅಥವಾ ಅವ್ರ ಅಪ್ಪನೂ ಹಾಗೆ ಇದ್ರು, ಅವ್ರ ಅಮ್ಮನೂ ಹಾಗೆ ಇದ್ರು,
ಅದನ್ನ ಏನೋ ಒಂದು ರೀತಿಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀವಿ ಆ ಒಂದು ವಿಷಯನ. ಸೊ ಅದು ಮಾಡ್ದೇನೆ ಯಾವುದು ಪ್ರಾಬ್ಲಮ್ ಇದೆ, ಉದಾಹರಣೆಗೆ ಬೆಳವಣಿಗೆ ನಿಧಾನ ಆಗ್ತಾ ಇತ್ತು ಅಂತಂದಾಗ ಅದ್ರ ಬಗ್ಗೆ ಗಮನಿಸಬೇಕು. ಯಾಕಂದ್ರೆ ಕೆಲವೊಂದು ಈ ನಿಧಾನವಾದ ಬೆಳವಣಿಗೆಗೆ ಟ್ರೀಟ್ ಆಗುವಂತ ಕಾರಣಗಳು ಕೂಡ ಇರ್ತವೆ. ನಾನಾಗ್ಲೇ ಹೇಳಿದೆ, ಥೈರಾಯ್ಡ್ ಸಮಸ್ಯೆಗಳು ಇತ್ತು ಅಂದ್ರೆ ಆ ತರ ಟ್ರೀಟ್ ಮಾಡಬಹುದು. ಅದನ್ನ ಬೇಗ ಅದನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಬೋದು. ಹೀಗಾಗಿ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ. ಇದು ಸಮಸ್ಯೆ ಅಂತ ನಾವು ತಿಳ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ತರದ್ದು ಟ್ರೀಟ್ಮೆಂಟ್ ಕೊಡ್ಬೋದು, ಅದಕ್ಕೆ ಬರೀ ಕೌನ್ಸಿಲಿಂಗ್ ಸಾಕಾ, ಪೋಷಕರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತಾ, ಅಥವಾ ಬರೀ ಮಗುಗೆ ಮಾತಾಡಿದ್ರೆ ಸಾಕಾ, ಅಥವಾ ಇಬ್ಬರಿಗೂ ಕೂರಿಸ್ಕೊಂಡು ನಾವು ಮಾತಾಡ್ಬೇಕಾ, ಕೆಲವೊಂದು ತೊಂದರೆಗಳಿಗೆ ಮೆಡಿಸಿನ್ಸು ಕೊಡಬೇಕಾಗ್ತದೆ. ಸೊ ಹೀಗಾಗಿ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗ್ತದೆ ಏನು ಸಮಸ್ಯೆ ಇದೆ, ಯಾವ ಥರ ಇವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಮಗುಗೆ, ಪೇರೆಂಟ್ಸ್ಗೆ ಯಾವ ಥರ ಅಡ್ವೈಸ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ ನಾವು ಚಾಟ್ ಮಾಡಿಕೊಂಡು ಆಮೇಲೆ ಅದನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಒಂದು ಸಮಸ್ಯೆ ಇದೆ ಅಂತ ಕುಟುಂಬದವರಿಗೆ ಗೊತ್ತಾಗುತ್ತೆ, ಇದು ಮಾನಸಿಕ ಸಮಸ್ಯೆನೇ ಅಂತ ಹೇಳಿ. ಅವರು ಜಿಲ್ಲಾ ಆಸ್ಪತ್ರೆನೋ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರುವಂತಹ ಮನೋವೈದ್ಯರನ್ನ ನೇರವಾಗಿ ಭೇಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೇನಾದ್ರು ಸಹಾಯವಾಣಿ ಸಂಖ್ಯೆ ಏನಾದ್ರು? ಪ್ರತಿ ಒಂದು ತಾಲೂಕ್ ಹಾಸ್ಪಿಟಲ್ ಅಲ್ಲಿ ವಾರಕ್ಕೊಮ್ಮೆ ಮನೋಚೈತನ್ಯ ಕ್ಲಿನಿಕ್ ಅಂತ ನಡೆಸ್ತಾ ಇದ್ದಾರೆ. ಮನೋವೈದ್ಯರು ಹೋಗಿ ಭೇಟಿ ಮಾಡ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೆಡಿಕಲ್ ಆಫೀಸರ್ಸ್ ಏನಿದೆ, ಸಾಧಾರಣ ಎಲ್ಲರಿಗೂ ಐಡೆಂಟಿಫೈ ಮಾಡಿಕೊಂಡು ಅವ್ರನ್ನ ಸೂಕ್ತ ಜಾಗಕ್ಕೆ ಅವರು ರೆಫರ್ ಮಾಡ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲದೆ ನೆಕ್ಸ್ಟ್ ಬರೋದು ತಾಲೂಕ್ ಹಾಸ್ಪಿಟಲ್ ಅಲ್ಲಿ ಹೇಳಿದೆ, ವಾರಕ್ಕೊಂದ್ಸರಿ ಮನೋಚೈತನ್ಯ ಕ್ಲಿನಿಕ್ ನಡೆಸ್ತಾರೆ. ಅದಲ್ಲದೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿನನಿತ್ಯ OPD ಇದ್ದೇ ಇರುತ್ತೆ, ಅಲ್ಲಿ ಬಂದು ಕಾಣ್ಬೋದು. ಹಾಸನದ ಜಿಲ್ಲಾ ಆಸ್ಪತ್ರೆ. ಕೇಳುಗರೆ, ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಸಮಸ್ಯೆಗಳು, ತೊಂದರೆಗಳು ಮತ್ತೆ ಅದಕ್ಕೆ ಚಿಕಿತ್ಸೆ, ಈ ವಿಚಾರವಾಗಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ G. ಭಾರತಿಯವರು ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಏನಾದರೂ ಮಾನಸಿಕ ಕಾಯಿಲೆ ಅಥವಾ ಏನಾದರೂ ಆ ಥರದ ಲಕ್ಷಣಗಳು ಕಂಡುಬಂದಲ್ಲಿ ಖಂಡಿತ ಉದಾಸೀನ ಮಾಡಬೇಡಿ, ಅದನ್ನು ಮುಚ್ಚಿಡಲಿಕ್ಕೆ ಹೋಗಬೇಡಿ. ಆದಷ್ಟು ಮಗುವನ್ನು ಆಸ್ಪತ್ರೆಯತ್ತ ಕರೆದುಕೊಂಡು ಹೋಗಿ ಚಿಕಿತ್ಸೆಗೆ ಒಳಪಡಿಸಿ ಮಗುವನ್ನು ಗುಣಪಡಿಸಿ ಅವನ ಉತ್ತಮ ಬೆಳವಣಿಗೆಗೆ ತಾವು ಕಾರಣರಾಗಿ. ಮಕ್ಕಳು ದೇಶದ ಭವಿಷ್ಯ. ಹಾಗಾಗಿ ಯಾವುದೇ ರೀತಿಯ ದೈಹಿಕ ಕಾಯಿಲೆ ಇರಬಹುದು, ಮಾನಸಿಕ ಕಾಯಿಲೆ ಇರಬಹುದು, ಎಲ್ಲವನ್ನೂ ಕೂಡ ವಾಸಿ ಮಾಡಬಹುದು. ಈಗ ಆದಷ್ಟು ಅನುಕೂಲಗಳು ಬಂದಿವೆ, ತಂತ್ರಜ್ಞಾನ ಮುಂದುವರೆದಿದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳ ಬದಲಾವಣೆಗಳು ಬಂದಿದೆ. ಹಾಗಾಗಿ ಎಲ್ಲದಕ್ಕೂ ವೈದ್ಯಕೀಯ ಸೌಲಭ್ಯ ಇದೆ. ಕೇಳುಗರೆ, ಯಾರಿಗಾದರೂ ಮಾನಸಿಕ ಸಮಸ್ಯೆ ಇದ್ದಲ್ಲಿ ಟೋಲ್ ಫ್ರೀ ಸಂಖ್ಯೆ ಹೀಗಿದೆ: 14416 14416, ಮತ್ತೊಂದು 1800-89-14416. ಇದನ್ನು ಸಂಪರ್ಕಿಸಿ ತಮ್ಮ ಸಮಸ್ಯೆಗಳನ್ನು ಹೇಳಿ ವೈದ್ಯರನ್ನು ಸಂಪರ್ಕಿಸಲು ಸಲಹೆ ಇದರಲ್ಲಿ ಸಿಗುತ್ತದೆ. ಮೇಡಮ್, ಇಲ್ಲಿ ತನಕ ವಿಚಾರಗಳನ್ನು ತಿಳಿಸಿದ್ದೀರಿ, ತಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಮನದಂಗಳ ಮಾನಸಿಕ ಆರೋಗ್ಯ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು. ಪ್ರಾಯೋಜಕರು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ, ಹಾಸನ.